ಇವಾಗ ಫಾರ್ಮ್ ಎಲ್ಲ ಆಯಿತು ಸರ್, ರೋಡಲ್ಲಿ ಬರಬೇಕು, ಗೇಟಲ್ಲಿ ಬರಬೇಕು, ಓನರ್ ಮನೆಯಲ್ಲಿ ಇರಬೇಕು, ಶೆಡ್ಡಲ್ಲಿ ಇರಬೇಕು, ಒಂದು ಕೃಷಿ ಹೊಂಡಲ್ಲಿ ಇರಬೇಕು, ಲೇಬರ್ ಕೋಳಿಗಿಲ್ಲಿರಬೇಕು ಅಂತೆಲ್ಲ ಆಯಿತು. ಈಗ ಒಂದು ಮನೆ ಯಾವ ಥರ ಕಟ್ಕೋಬೇಕು, ಬೆಂಗಳೂರಲ್ಲಿ ಕಟ್ಟದಾಗ್ಲೂ ಇಲ್ಲ ಫಾರ್ಮಲ್ಲಿ ಕಟ್ಟಾರೋ ಒಂದು ಮನೆ ಯಾವ ಥರ ಕಟ್ಕೋಬೇಕು? ಮನೆ ಇಲ್ಲೇ ನೈಋತ್ಯ ಭಾಗದಲ್ಲೂ ಬರುತ್ತೆ. ಹೆಂಚು ಮನೆ ಹಾಕ್ತೀವಿ, ಒಂದು ಬ್ರಹ್ಮಸ್ಥಾನ ಕೊಟ್ಟು ಇದು ಬ್ರಹ್ಮಸ್ಥಾನ ಓಪನ್ ಮಾಡ್ತೀವಿ. ಇಲ್ಲಿ ನಾರ್ತ್ ಒಂದು ವರಂಡ, ಹಂಗೆ ಈಸ್ಟ್ ಒಂದು ವರಂಡ ಕೊಟ್ಟಾಗ 2 ಬೆಡ್ರೂಮ್ ಮಧ್ಯೆ ಒಂದು ಟಾಯ್ಲೆಟ್ ಮಾಡ್ಕೋಬಹುದು. ಇಲ್ಲೊಂದು ಈ ಡೋರ್ ಎದುರುಗಡೆ ಒಂದು ಡೋರ್ ಕೊಡ್ತೀನಿ ಫಾರ್ಮ್ ಹೌಸ್ ಅಲ್ಲಿ, ಇಲ್ಲಿ ಈಸ್ಟ್ ಅಲ್ಲಿ ಒಂದು ಡೋರ್ ಕೊಡ್ತೀನಿ. ಇಷ್ಟು ಕೊಟ್ರೆ 4 ಡೋರ್ ಕೊಟ್ಬಿಟ್ರೆ ಅದ್ಭುತವಾದ ವಾಸ್ತು ಸಿಗುತ್ತೆ. ಬೆಂಗಳೂರಲ್ಲಿ 4 ಡೋರ್ ಮಾಡೋಕ್ಕಾಗಲ್ಲ, 30-40 ಸೈಟು 20-30 ಸೈಟು ನಮ್ಮ ಕೈಲಿ ಆಗಲ್ಲ. ಆರಾಮಾಗಿ ದೂರ ಹೋಗ್ಬಿಟ್ಟು ಒಂದು ಅರ್ಧ ಎಕರೆ ಜಾಗ, 1/4 ಎಕರೆ ಜಾಗ ತಗೊಂಡು ಈ ಥರ 4 ದಿಕ್ಕಿಗೂ ಒಂದೊಂದು ಬಾಗಿಲು ಇಟ್ಕೊಂಡು ಚಿಕ್ಕದಾಗಿ ಒಂದು 25 ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಅಂಡೆ ಒಲೆ ಇಲ್ಲಿ ಹಾಕೋಬೋದು. ರೌಂಡ್ ಶೇಪ್ ಏನಾದರೂ ಗಜಿಬ ಥರ ಅದನ್ನು ಮಾಡ್ಕೊಡ್ತಾ ಇದೀವಿ. ಅವರಿಗೆಲ್ಲ ಈ ಥರ ಸಿಂಪಲ್ ಬಡ್ಜೆಟಲ್ಲಿ, ಲೋ ಬಡ್ಜೆಟಲ್ಲಿ ವಾಸ್ತು ಬರಬೇಕಾದ್ರೆ ಈ ವಾಸ್ತು ಪ್ರಕಾರ ಇವೆಲ್ಲ ಮಾಡ್ಕೊ. ಇದು ಕಾಂಪೌಂಡ್ ಹಾಕ್ತೀನಿ, ಇದಕ್ಕೊಂದು ಗೇಟ್ ಕೊಡ್ತೀವಿ, ಇಲ್ಲಿ ಈ ಕಡೆ ಒಂದು ಗೇಟ್ ಕೊಡ್ತೀವಿ. ಇದೆಲ್ಲ ಫುಲ್ ಸ್ಕ್ವೇರ್ ಮಾಡ್ತಾ ಇದ್ದೀನಿ. ಇದು ಕಾಂಪೌಂಡ್ ಸಪ್ರೇಟ್ ಇರುತ್ತೆ, ಪಕ್ಕ ವಾಸ್ತು ಬರುತ್ತೆ. ಕೃಷಿ ಟೆಂಪಲ್ ಆಫ್ ಆಯಿಲ್ಸ್, ಇಲ್ಲಿ ನಿಮಗೆ ಎಲ್ಲಾ ತರಹದ ಎಣ್ಣೆಗಳು ಸಿಗುತ್ತೆ. ಎಣ್ಣೆ ತೆಗಿಲಿಕ್ಕೆ ಬಳಸುವಂತ ಎಲ್ಲಾ ಪದಾರ್ಥಗಳು ಎಲ್ಲ ಸಾವಯವ ಕೃಷಿ ಮಾಡಿ ಬೆಳೆದಿರೋದು. ಎಣ್ಣೆ ತೆಗೆಯುವ ಸ್ಥಳ ಮತ್ತೆ ಗಾಣ ಕೂಡ ನೋಡಬಹುದು ನೀವು, ಸ್ವಚ್ಛವಾಗಿ ನೀಟಾಗಿದೆ. ಮಿಷಿನ್ ಗಾಣಕ್ಕೂ ಎತ್ತಿನ ಗಾಣಕ್ಕೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಮಿಷಿನ್ ಗಾಣದಲ್ಲಿ ನಿಮಗೆ ಆಲ್ಮೋಸ್ಟ್ 90-95% ಹಿಂಡ್ಕೊಂಡಿರುತ್ತೆ, ಇಂಡಿಲಿ ಏನು ಉಳಿದಿರಲ್ಲ ಆಯಿಲ್ ಅಂಶ. ಮಿಷಿನ್ ಗಾಣದಲ್ಲಿ ನಿಮಗೆ ಎಣ್ಣೆ ತಿರುಗುವ ಸ್ಪೀಡ್ ಕೂಡ ಜಾಸ್ತಿ, ಹಾಗೆ ಆಯಿಲ್ ಸ್ವಲ್ಪ ಹೀಟ್ ಆಗಿರುತ್ತೆ. ಎತ್ತಿನ ಗಾಣದಲ್ಲಿ ನೋಡಬಹುದು ನೀವು, ಸ್ಲೋ ರೊಟೇಷನ್ ಆಗುತ್ತೆ, ಹೀಟ್ ಜನರೇಟ್ ಆಗಲ್ಲ. ಇಲ್ಲಿ 70-80% ಅಷ್ಟೇ ಆಯಿಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ, ಮಿಕ್ಕಿದ ಕೊಲೆಸ್ಟ್ರಾಲ್ ಅಂಶ ಎಲ್ಲ ಇಂಡಿಲಿ ಉಳ್ಕೊಳ್ಳುತ್ತೆ. ಇದೇ ಪರಿಶುದ್ಧವಾದ ಬಳಸಬಹುದಾದ ಎಣ್ಣೆ. ಇಲ್ಲಿ ಕಾಣುತ್ತಿರುವ ಎಲ್ಲಾ ತರ ಆಯಿಲ್ಗಳು ಕೃಷಿ ಟೆಂಪಲ್ ಆಫ್ ಆಯಿಲ್ಸ್ ಇಲ್ಲಿ ದೊರೆಯುತ್ತವೆ. ಹಾಗೆ ಇವರದು ಗಾಯತ್ರಿ ಮೆಸ್ ಅನ್ನುವ ಹೋಟೆಲ್ ಕೂಡ ಇದೆ, ಅಲ್ಲೇ ನಿಮಗೆ ಎತ್ತಿನ ಗಾಣದ ಎಣ್ಣೆಗಳು ದೊರೆಯುವಂತದ್ದು. ಗಾಯತ್ರಿ ಮೆಸ್ ಅಲ್ಲಿ ಗಾಣದ ಎಣ್ಣೆಯನ್ನು ಬಳಸಿ ಸೌದೆ ಒಲೆಯಲ್ಲಿ ತಯಾರಾಗುವಂತ ಪಕ್ಕಾ ಮನೆ ಊಟ. ಇದರ ಲೊಕೇಶನ್ ಬಂದು ಮತಿಕೆರೆ ಕ್ರಾಸ್, ಹಿರಿಸೇವೆ ಹೋಬಳಿ, ಬೆಂಗಳೂರು ಹಾಸನ್ ಹೈವೇ. ಟುವರ್ಡ್ಸ್ ಬೆಂಗಳೂರು ಹೋಗೋ ರೋಡಲ್ಲಿ ನಿಮಗೆ ಹೋಟೆಲ್ ಮತ್ತೆ ಎತ್ತಿನ ಗಾಣದ ಫ್ಯಾಕ್ಟರಿ ಸಿಗೋದು. ರೀಸೆಂಟ್ ಆಗಿ ಪಾಂಡುಪುರ MLA ಆದ ದರ್ಶನ್ ಪುರಾಣ ಕೂಡ ವಿಸಿಟ್ ಮಾಡಿ ಖುಷಿ ಪಟ್ಟು ಅವ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇವಾಗ ಫಾರ್ಮ್ ಎಲ್ಲ ಆಯಿತು ಸರ್, ರೋಡಲ್ಲಿ ಬರಬೇಕು, ಗೇಟಲ್ಲಿ ಬರಬೇಕು, ಓನರ್ ಮನೆಯಲ್ಲಿ ಇರಬೇಕು, ಶೆಡ್ಡಲ್ಲಿ ಇರಬೇಕು, ಒಂದು ಕೃಷಿ ಹೊಂಡಲ್ಲಿ ಇರಬೇಕು, ಲೇಬರ್ ಕ್ವಾರ್ಟರ್ಸಲ್ಲಿ ಇರಬೇಕು, ಕೋಳಿಗಿಲ್ಲಿರಬೇಕು ಅಂತೆಲ್ಲ ಆಯಿತು. ಟ್ರ್ಯಾಕ್ಟರ್ ಎಕ್ವಿಪ್ಮೆಂಟ್ಸ್ ನಿಂತ್ಕೊಬೇಕು ಅಂತ ಆಯಿತು. ಈಗ ಒಂದು ಮನೆ ಯಾವ ಥರ ಕಟ್ಕೋಬೇಕು? ಒಂದು ಮನೆ ಬೆಂಗಳೂರಲ್ಲಿ ಕಟ್ಟದಾಗ್ಲೂ ಇಲ್ಲ ಫಾರ್ಮಲ್ಲಿ ಕಟ್ಟಾರೋ ಒಂದು ಮನೆ ಯಾವ ಥರ ಕಟ್ಕೋಬೇಕು ಅಂತ. ಈಗ ಇದು ಅವ್ರ ತೋಟ ಅಂದ್ಕೊಳ್ಳಿ, ಮನೆ ಇಲ್ಲೇ ನೈಋತ್ಯ ಭಾಗದಲ್ಲೂ ಬರುತ್ತೆ. ಇಲ್ಲಿ ಮನೆ ಬರ್ತೀವಿ. ಸೊ ಸಪೋಸ್ ಈಗ 25ಕ್ಕೆ 25 ಓಕೆ ಸರ್, ಆಯಾ ಬರುತ್ತೆ. 25 ಹಾಕ್ಸ್ಕೊಡಿ ಅಂದ್ಕೊಡಿ. ಓಕೆ, ಇದು ನಾರ್ತು, ಈಸ್ಟು, ಸೌತ್ ವೆಸ್ಟ್. ಓಕೆ. ಇದರಲ್ಲಿ ಫಸ್ಟ್ ಆಫ್ ಆಲ್ ತೋಟದ ಮನೆ ಅಂದ ತಕ್ಷಣ ಆಲ್ಮೋಸ್ಟ್ ನಾನು ಮಾಡ್ತಾ ಇರೋದು, ಈಗ ನಾನೇ ಕನ್ಸ್ಟ್ರಕ್ಷನು ಮಾಡ್ಕೊಡ್ತಾಯಿದ್ದೀನಿ ತುಂಬ ಜನಕ್ಕೆ ಫಾರ್ಮ್ ಹೌಸ್ಗೆ ಅಂತ. ಹೆಂಚು ಮನೆ ಹಾಕ್ತೀವಿ. ಹೆಂಚು ಮನೆ ಹಾಕಿ ಒಂದು ಬ್ರಹ್ಮಸ್ಥಾನ ಕೊಟ್ಟು ಇದು ಬ್ರಹ್ಮಸ್ಥಾನ ಓಪನ್ ಮಾಡ್ತೀವಿ. ಹೆಂಚು ಹಾಕ್ಸ್ಬಿಟ್ಟು ಮೇಲೆ ಬ್ರಹ್ಮಸ್ಥಾನ ಓಪನ್ ಟೈಪ್. ಓಕೆ ಸರ್. ಈಗ ಕೆಲವರಿಗೆ ತೊಟ್ಟಿ ಮನೆ ಆಸೆ ಇರುತ್ತೋ ಸರ್, ಅದಕ್ಕೆ ಮಾಡೋದು? ತೊಟ್ಟಿ ಮನೆ ಅಂದರೆ ಅದು ಬೇರೆ ಥರ ಪ್ರಾಬ್ಲಮ್ ಬರುತ್ತೆ, ಸ್ವಲ್ಪ ಕಾಸ್ಟ್ ಆಗುತ್ತೆ, ಅವೆಲ್ಲ ಮಾಡ್ಕೋಬೇಕು. ಸಿಂಪಲ್ಲಾಗಿ 25ಕ್ಕೆ 25 ಮಾಡಿ ಒಂದು ಬ್ರಹ್ಮಸ್ಥಾನ ಒಂದು ಓಪನ್ ಮಾಡ್ಕೊಟ್ಬಿಟ್ಟು ಇಲ್ಲಿ ನಾರ್ತು ಒಂದು ವರಂಡ, ಓಕೆ, ಹಂಗೆ ಈಸ್ಟ್ ಒಂದು ವರಂಡ ಕೊಟ್ಟಾಗ ನಿಮಗೆ ಈ ವರಂಡ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಒಳಗಡೆ ಈ ಬ್ರಹ್ಮಸ್ಥಾನ ಬಿಟ್ಟು ಒಂದು ಬೆಡ್ರೂಮ್ ಮಾಡ್ಕೋಬೋದು ಇಲ್ಲಿ, ಆಯಿತಾ? ಓಕೆ ಸರ್. ಈ ಬ್ರಹ್ಮಸ್ಥಾನ ಬಿಟ್ಟು ಹಿಂಗೊಂದು ವಾಯುವ್ಯದಲ್ಲಿ ಒಂದು ರೂಮ್ ಮಾಡ್ಕೋಬೋದು, ಓಕೆನಾ? ಓಕೆ ಸರ್. ಈ ಎರಡು ಬೆಡ್ರೂಮ್ ಮಧ್ಯೆ ಒಂದು ಟಾಯ್ಲೆಟ್ ಮಾಡ್ಕೋಬೋದು. ಓಕೆ, ಇಲ್ಲಿ ಒಂದು ಏನಾದರೂ ಗಾಳಿ ಮಳೆ ಜಾಸ್ತಿ ಇದ್ದರೆ ಫಾರ್ಮ್ ಹೌಸಲ್ಲಿ ಒಳಗಡೆ ಅಡುಗೆ ಮಾಡ್ಕೋಬೋದು. ಇಲ್ಲೊಂದು ಡೋರ್ ಮಾಡ್ಕೋಬೋದು. ಈ ಡೋರ್ ಎದುರುಗಡೆ ಒಂದು ಡೋರ್ ಕೊಡ್ತೀನಿ ಫಾರ್ಮ್ ಹೌಸಲ್ಲಿ, ಇಲ್ಲಿ ಈಸ್ಟಲ್ಲಿ ಒಂದು ಡೋರ್ ಕೊಡ್ತೀನಿ. ಇದರ ಆಪೋಸಿಟ್ಟು ಇಲ್ಲೊಂದು ಡೋರ್ ಕೊಡ್ತೀನಿ ಈ ಬೆಡ್ರೂಮ್ಗೆ, ಇದರ ಆಪೋಸಿಟ್ ಇಲ್ಲೊಂದು ಡೋರ್ ಕೊಡ್ತೀನಿ. ಇಷ್ಟು ಕೊಟ್ಟರೆ 4 ಡೋರ್ ಕೊಟ್ಬಿಟ್ರೆ ಅದ್ಭುತವಾದ ವಾಸ್ತು ಸಿಗುತ್ತೆ. ಬೆಂಗಳೂರಲ್ಲಿ 4 ಡೋರ್ ಮಾಡೋಕ್ಕಾಗಲ್ಲ, 30-40 ಸೈಟು 20-30 ಸೈಟು ನಮ್ಮ ಕೈಲಿ ಆಗಲ್ಲ. ಆರಾಮಾಗಿ ದೂರ ಹೋಗ್ಬಿಟ್ಟು ಒಂದು ಅರ್ಧ ಎಕರೆ ಜಾಗ, 1/4 ಎಕರೆ ಜಾಗ ತಗೊಂಡು ಈ ಥರ 4 ದಿಕ್ಕಿಗೂ ಒಂದೊಂದು ಬಾಗಿಲು ಇಟ್ಕೊಂಡು ಚಿಕ್ಕದಾಗಿ ಒಂದು 25 ಒಂದು ಫಾರ್ಮ್ ಹೌಸ್ ಮಾಡಿಕೊಂಡು ಇಲ್ಲಿ ವರಂಡ, ಫ್ರಂಟ್ ಎಲ್ಲ ವರಂಡ, ಇಲ್ಲೆಲ್ಲ ಸಾಮಾನು ಹಾಕ್ಕೊಳ್ಳೋಕ್ಕೆ, ಇಲ್ಲೊಂದು ಕಿಚನ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಇಲ್ಲಿ ಒಂದು ಚಿಕ್ಕದು ಮಾಡಿಬಿಟ್ಟು ಇಲ್ಲಿ ಅಂಡ ಒಲೆ, ಅರ್ಥ ಆಯ್ತಾ? ಓಕೆ. ಈ ವಾಯುವ್ಯದಲ್ಲಿ ಅಂಡ ಒಲೆ ಅದು ಇದು ಹಾಕ್ಕೋಬೋದು.
ಇಲ್ಲಿ ಅಡುಗೆ ಮನೆ ಮಾಡ್ಕೋಬೋದು. ಇದು ಫುಲ್ಲು ಮನೆ ಥರ ಯೂಸ್ ಮಾಡ್ಕೋಬೋದು. 25ಗೆ 25 ಮತ್ತು 2 ಬೆಡ್ರೂಮ್ ಮಾಡ್ಕೋಬೋದು. ಇಲ್ಲಿ ಇದು ಹಾಲ್ ಆಗುತ್ತೆ. ಓಕೆ, ಇದೆಲ್ಲ ವರಂಡ. ಇಲ್ಲಿ ಸುಮ್ಮನೆ ಡೈನಿಂಗ್ ಥರ ಇಟ್ಕೋಬೋದು. ಇದು ಸರ್ ಈಗ ಒಂದು 20 ಜನ ಬರ್ತಾರೆ ಅಂದ್ಕೊಳ್ಳಿ, ಆಚೆ ಹಾಕೊಂಡು ಅಡುಗೆ ಮಾಡಬೇಕಾಗ್ತದೆ. ಈಗ ಸೆಕೆಂಡ್ ಆಪ್ಷನ್ ಅಡುಗೆ ಮನೆ ತೋರಿಸಿರಲ್ಲ, ನಾನು ಇಲ್ಲಿ ಮಾಡ್ಕೋಬೋದು. ಈಗ ಸೌದೆ ಒಲೆ ಇಲ್ಲೂ ಹಾಕೋಬೋದು, ಓಕೆ, ಅಂಡೆ ಒಲೆ ಇಲ್ಲಿ ಹಾಕೋಬೋದು. ಒಂದು 20 ಜನ ಕೂತ್ಕೊಳ್ಳೋಕೆ ನೆರಳೆಲ್ಲ ಹಾಕೋಬೇಕು ಎಲ್ಲ ಇಲ್ಲೆಲ್ಲ ಫುಲ್ ಇದೆಲ್ಲ ವರಂಡ ಎಲ್ಲ ಫುಲ್ ಸಿಗುತ್ತೆ ನಿನಗೆ. ಇಲ್ಲಿ ಡೈನಿಂಗ್ ಹಾಕೋಬೋದು, ಆಯಿತಾ, ಇಲ್ಲೆಲ್ಲ ಕೂತ್ಕೋಬೋದು. ಹಾಂ, ಇದು ಬೇಡ, ಇನ್ನು ಆಚೆ ಕಡೆ ಇನ್ನೇನಾದರೂ ಒಂದು ರೌಂಡ್ ಶೇಪ್ ಏನಾದರೂ ಗಜೀಬ ಥರ ಅದನ್ನು ಮಾಡಿಕೊಡ್ತಾಯಿದ್ದೀವಿ. ಈಗ ನಾನು ಮಾಡ್ತಾ ಇರೋ ಫಾರ್ಮ್ ಹೌಸ್ ಬೇರೆಯವ್ರಿಗೆ ಕಟ್ಕೊಡ್ತಾಯಿದ್ದೀನಿ. ಮೈಸೂರಲ್ಲಿ ಒಂದು ಮಾಡ್ಕೊಡ್ತಾಯಿದ್ದೀನಿ, ಸಕಲೇಶ್ಪುರ ಒಂದು ಮಾಡ್ಕೊಡ್ತಾಯಿದ್ದೀನಿ. ಅವರಿಗೆಲ್ಲ ಈ ಥರ ಸಿಂಪಲ್ ಬಡ್ಜೆಟಲ್ಲಿ, ಲೋ ಬಡ್ಜೆಟಲ್ಲಿ ವಾಸ್ತು ಬರಬೇಕಾದ್ರೆ ಈ ವಾಸ್ತು ಪ್ರಕಾರ ಇವೆಲ್ಲ ಮಾಡ್ಕೊಡ್ತಾಯಿದ್ದೀನಿ. ಈಗ ಅಗ್ನಿಮೂಲ ಇದು ಮಾಡ್ಬೋದು. ಇದು ಕಾಂಪೌಂಡ್ ಹಾಕ್ತೀನಿ, ಇದಕ್ಕೊಂದು ಗೇಟ್ ಕೊಡ್ತೀವಿ ಇಲ್ಲಿ. ಹಾಂ, ಈ ಕಡೆ ಒಂದು ಗೇಟ್ ಕೊಡ್ತೀವಿ. ಇದೆಲ್ಲ ಫುಲ್ ಸ್ಕ್ವೇರ್ ಮಾಡ್ತಾಯಿದ್ದೀನಿ. ಹಾಂ, ಇದು ಕಾಂಪೌಂಡ್ ಸಪ್ರೇಟ್ ಇರುತ್ತೆ, ಪಕ್ಕ ವಾಸ್ತು ಬರುತ್ತೆ. ಈಗ ನನ್ನ ಮನೆ, ನಾನು ಈಗ ಇರೋ ಮನೆ ಗುಡಿಸ್ಲ ಮನೆ ಹಂಗೆ ಇರೋದು. ಇಲ್ಲಿ ಅಡುಗೆ ಮನೆ ಇದೆ, ಇಲ್ಲಿ ವಾಯುವ್ಯದಲ್ಲಿ ಇನ್ನೊಂದು ಬೆಡ್ರೂಮ್ ಕೊಟ್ಟಿದ್ದೀನಿ. ಯಾರನ್ನ ಬಂದರೆ ಮಲಗೋಕ್ಕೆ ಅದಕ್ಕೆ ಸಪ್ರೇಟಾಗಿ. ಇದು ನಂದು ಒಳಗಡೆ ಇಲ್ಲೊಂದು ಡೋರ್ ಇದೆ, ಇಲ್ಲೊಂದು ಡೋರ್ ಇದೆ. ಬಕ್ಕೆ ಇಲ್ಲಿ ರೂಮ್ ಇಟ್ಟಿಲ್ಲ, ನಾನು ಫುಲ್ ಹಾಲ್ ಕೊಟ್ಟಿದ್ದೀನಿ. ಇಲ್ಲಿ ಒಂದು ರೂಮು, ನಂದು ಇಲ್ಲೊಂದು ರೂಮ್, 2 ರೂಮ್ ಇದೆ ಇಲ್ಲಿ ಇದರಲ್ಲಿ ನಮ್ಮ ಅಡುಗೆ ಈ ಗುಡಿಸ್ಲ ಮನೆಯಲ್ಲಿ. ಓಕೆ ಸರ್, ಓಕೆ, ಆ ಥರ ಇದು ಇಷ್ಟು ಮಾಡಿಕೊಂಡ್ರೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಮತ್ತು ಈ ಹೈಟ್ ಬಂದು ಮಿನಿಮಮ್ 12 ಮಿನಿಮಮ್ 12, ಇಲ್ಲಾಂದರೆ 13, ಮ್ಯಾಕ್ಸಿಮಮ್ 14ವರೆಗೆ ಮಾಡಿದ್ರೆ ಸೂಪರ್. ಈಗ ನಾವು ನೋಡ್ತಿರ್ತೀವಿ ಸರ್, ನಮ್ಮ ಮನೆಯಲ್ಲ 13, 14 ಫ್ಲಾಟ್ ಎಲ್ಲ ಏನು ಮಾಡ್ತಾರೆ, 8 ಅಡಿ ಇಟ್ಬಿಡ್ತಾರೆ. 10 ಅಡಿ ಏನು ಮಾಡೋಕ್ಕಾಗಲ್ಲ. ಫ್ಲಾಟ್ ಅದು ಮಾಮೂಲಿ ಮನೆ ಕಟ್ಟಬೇಕು, 10 ಅಡಿ ಇಡ್ತಾರೆ. ಆಫೀಸ್ಗಳೆಲ್ಲ ಗೌರ್ಮೆಂಟ್ ಬಿಲ್ಡಿಂಗ್ ನೋಡ್ತೀವಲ್ಲ, ತುಂಬ ಒಂದು ಫ್ಲೋರ್ ಹೈಟ್ ಇರುತ್ತೆ. ಹಳೆ ಪ್ಯಾಲೇಸ್ ಆಗಲಿ, ಗೌರ್ಮೆಂಟ್ ಬಿಲ್ಡಿಂಗ್ ಆಗಲಿ, ಏನು ಗೊತ್ತಾ ನೋಡಿ, ಆಫೀಸ್ಗಳೆಲ್ಲ ಅಷ್ಟೇ ಇರೋದು. ನಾವೆಲ್ಲ ಹೋಗಿ 2 ಅವರ್ ಕೂತ್ಕೊಂಡು ಬರ್ತೀವಿ. ಈಗ ನಾನು ಆಫೀಸ್ ಮಾಡಿದ್ದೀನಿ, ಅದು ಅಷ್ಟೇ 8-9 ಅಡಿ ಅಷ್ಟೇ ಇರುತ್ತೆ. ಅದಲ್ಲ ಸರ್, ನಾವು ಹೇಳ್ತೀವಿ ಗೌರ್ಮೆಂಟ್ ಆಫೀಸ್ಗಳು ಹಳೆ ಬಿಲ್ಡಿಂಗ್ ನೋಡಿದಾಗ ತುಂಬ ಹೈಟ್ ಜಾಸ್ತಿ ಇರುತ್ತೆ. 14-15 ಅಡಿ ಹೈಟ್ ಬರುತ್ತೆ, ಒಳ್ಳೆ ಎನರ್ಜಿ ಇರುತ್ತೆ. ಈಗ ನಂದು ಈ ಗುಡಿಸಲು ಮನೆ ಸೆಂಟ್ರಲ್ 16 ಅಡಿ ಆಯ್ತಿದೆ, 16 ಫೀಟ್ ಆಯ್ತಿದೆ. ಸೊ ಅದು ನಮಗೆ ಪ್ಲಸ್ ಆಗುತ್ತೆ. ಅದಕ್ಕೆ ನಾನು ಎಲ್ಲರೂ ಬೆಂಗಳೂರಲ್ಲಿ ಹೆಂಗೋ ನಾವು 8, 9 ಮ್ಯಾಕ್ಸಿಮಮ್ 10, 10 ಮೇಲೆ ಮಾಡಲ್ಲ, 10ವರೆ ಮಾಡ್ತಾರೆ ಮೋಸ್ಟ್ಲಿ, ಇಷ್ಟೇ. ಆಮೇಲೆ ಮರನೇ ಇಲ್ಲ ಅಂತಾರೆ ನಮಗೆ ಸೆಂಟ್ರಿಂಗ್ ಹಾಕೋಕ್ಕೆ. ಸೊ ಅದರಿಂದ 12, 13, 14 ಇದು ಮಾಡಿ, ಇದು ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ನಮ್ಮ ಸ್ವಲ್ಪ ಶ್ರಾಮಿಕ ವರ್ಗ ಅಂತ ಇರ್ತಾರೆ. ಇದನ್ನು ಶ್ರಾಮಿಕ ವರ್ಗ ಅಂದರೆ ಕೆಲಸ ಮಾಡ್ತಾ ಇರಬೇಕು, ಶ್ರಮಿಸ್ತಾ ಇರಬೇಕು, ದುಡಿತಾ ಇರಬೇಕು, EMI ಕಟ್ತಾ ಇರಬೇಕು 10 ಅಡಿಲಿದ್ದರೆ. ಓಕೆ, ನೀವು 12, 13, 14 ಹೋಗಿ ನೀವು 4 ಜನಕ್ಕೆ ಸಂಬಳ ಕೊಡೋ ಥರ ಆಗ್ತೀರಿ. 8, 10ರಲ್ಲಿದ್ದರೆ ನಾವೇ ಸಂಬಳದವ್ರು ಆಗ್ತೀವಿ ಅಷ್ಟೇ ಇದರಲ್ಲಿ ಹೈಟಲ್ಲಿ. ಈಗ ಸರ್ ಇದಕ್ಕೆ ಈಗ ಫಾರ್ಮ್ ಹೌಸಲ್ಲಿ ಕಾಂಪೌಂಡ್ ಹಾಕೊಂಡಿರುತ್ತೆ ಸೌತ್ ವೆಸ್ಟಲ್ಲಿ, ಅದಕ್ಕೆ ಸಪ್ರೇಟಾಗಿ ಏನೋ ಮನೆಗೂ ಕಾಂಪೌಂಡ್ ಹಾಕ್ಬೇಕಾ? ಇಲ್ಲ, ಇದು ಕಾಂಪೌಂಡ್ ಹಾಕಿದರೆ ಸಾಕು. ಓಕೆ, ಇದು ಮನೆಗೆ ಏನು ಬೇಕಾಗಿಲ್ಲ. ಇಲ್ಲ, ಒಂಚೂರು ಜಾಗ ಬಿಟ್ಟು ಮುಂದಕ್ಕೆ ಕಟ್ತಾರೆ, ಇಂದ ಮರ ಹಾಕೋತಾರೆ, ಹೊರಡಕ್ಕೆ ಜಾಗ ಬಿಟ್ಕೋತಾರೆ, ಅದಕ್ಕೆ ಸಪ್ರೇಟಾಗಿ ಮನೆ ಕಾಂಪೌಂಡ್ ಹಾಕ್ಬೇಕಲ್ಲ. ಆವಾಗ ನಿನಗೆ ಜಾಸ್ತಿ ಇಲ್ಲಿ ಜಾಸ್ತಿ ಇರುತ್ತಲ್ಲಮ್ಮ. ಓಕೆ, ಇಲ್ಲಿ ಜಾಸ್ತಿ ಇದ್ದಾಗ ಇಲ್ಲಿ ನಿನ್ನ ಲೆಕ್ಕ ಬರೋಲ್ಲ, ಕಮ್ಮಿ ಇರುತ್ತಲ್ಲ. ಓಕೆ, ಇಲ್ಲಿ ಕಮ್ಮಿ ಇರುತ್ತೆ, ಏನು ತೊಂದರೆ ಇಲ್ಲ. 90 ಡಿಗ್ರಿ ಕರೆಕ್ಟಾಗಿ ಇಲ್ಲಿರಿ, ಕರೆಕ್ಟಾಗಿರಬೇಕು ಅಷ್ಟೇ. 90 ಡಿಗ್ರಿ ಇದ್ದರೆ ನೈಋತ್ಯದಲ್ಲಿ ಈ ಕಡೆ ಇಟ್ಟರೆ 90 ಡಿಗ್ರಿ ಕಾಣಬೇಕು, ಈ ಕಡೆ ಇಟ್ಟರೆ 360 ಇರಬೇಕು. ನಾರ್ತ್ ಕಡೆ ಇಟ್ಟರೆ, ಓಕೆ ಸರ್, ನಾರ್ತ್ ಕಡೆ 360 ಇರಬೇಕು ಇಲ್ಲಿ. ಈಗ ಸರ್ ಕೆಲವು ಸುತ್ತ ಜಾಗ ಬಿಟ್ಕೊಳ್ಳೋಕ್ಕೆ ಸುತ್ತ ವರಾಂಡ ಬೇಕು, ಹಳೆ ಮನೆ ಥರ ಅಂತ ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದೀನಿ ಮೊನ್ನೆ ಒಂದು ಸಕಲೇಶ್ಪುರದಲ್ಲಿ ಒಂದು ಮನೆಗೆ ಸುತ್ತಲೂ ಹಿಂಗೆ ಮಾಡ್ತಾಯಿದ್ದೀವಿ ನಾವು. ಈ ಕಡೆ ಸುತ್ತಲೂ ಇಲ್ಲಿ 5 ಅಡಿ ಬಿಡ್ತೀನಿ, ಇಲ್ಲಿ 6 ಅಡಿ ಬಿಡ್ತೀನಿ, ನಾರ್ತಲ್ಲಿ 8 ಅಡಿ ಬಿಡ್ತೀನಿ, ಈಸ್ಟಲ್ಲಿ 9 ಅಡಿ ಬಿಡ್ತೀನಿ. ಓಕೆ, ಹಿಂಗೆ ಬಿಟ್ಕೊಂಬರ್ಬೇಕು. ಆದಷ್ಟು ಸೌತ್ ವೆಸ್ಟ್ ಕಮ್ಮಿ ಜಾಗ ಇರಲಿ, ಕಮ್ಮಿ ಜಾಗ, ಉತ್ತರ ಜಾಸ್ತಿ ಇರಲಿ ಅಂತ. ಉತ್ತರ ಮತ್ತು ಪೂರ್ವ ಜಾಸ್ತಿ ಜಾಗ ಬಿಟ್ಕೊಟ್ಟು ಹಂಗೆ ಬ್ಯಾಲೆನ್ಸಿಂಗ್ ಮಾಡಬೇಕು ಅವಾಗ. ಸರ್ ಯಾವ್ಯಾವ ದಿಕ್ಕು ಏನು ಎನರ್ಜಿ ಕೊಡುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಯಾವುದು ನಾರ್ತ್ ಏನು ಎನರ್ಜಿ ಕೊಡುತ್ತೆ, ಏನು ವೈಬ್ಸ್ ಬರುತ್ತೆ ನಾರ್ತಿಂದ? ನಾರ್ತ್ ಅಂದರೆ ನಾರ್ತು ಮತ್ತು ಸೌತ್ ಬಂದು ಲೇಡೀಸು, ಅಂದರೆ ಲೇಡೀಸ್ಗೆ ಒಳ್ಳೆಯದು. ಧನಲಕ್ಷ್ಮಿ ನಾರ್ತ್. ಈಸ್ಟ್ ಆ್ಯಂಡ್ ವೆಸ್ಟು ಜೆಂಟ್ಸಿಗೆ ಒಳ್ಳೆಯದು, ಅವ್ರ ಅಭಿವೃದ್ಧಿ ಚೆನ್ನಾಗಿರುತ್ತೆ. ಈಸ್ಟು ವೆಸ್ಟು ಎನರ್ಜಿ ಚೆನ್ನಾಗಿ ಬಂದರೆ ಆ ಪ್ರಾಪರ್ಟಿಯಲ್ಲಿ ಅವ್ರು ಚೆನ್ನಾಗಿರ್ತಾರೆ, ಅವರು ಅಭಿವೃದ್ಧಿ ಆಗ್ತಾರೆ, ಅವ್ರು ಸಂಪಾದನೆ ಮಾಡ್ತಾರೆ. ಅರ್ಥ ಆಯ್ತಾ? ಸೌತು ನಾರ್ತಲ್ಲಿ ಲೇಡೀಸ್ ಚೆನ್ನಾಗಿರ್ತಾರೆ. ನನಗೆ ಸೌತು ನಾರ್ತ್ ಇದ್ದರೆ ನನ್ನ ಫನೇಲಿರೋ ಹೆಂಗಸರು ಚೆನ್ನಾಗಿರ್ತಾರೆ, ಅವರು ದುಡಿತಾರೆ, ಅವರಿಂದನೂ ಎಲ್ಲೋ ಒಂದು ಬೇರೆ ಕಡೆಯಿಂದ ದುಡ್ಡು ಬರ್ಬೋದು, ಅವರ ಅಪ್ಪನ ಕಡೆಯಿಂದನೋ ಪ್ರಾಪರ್ಟಿನೋ ಏನೋ ಒಂದು ದುಡ್ಡು ಬರ್ಬೋದು. ಅರ್ಥ ಆಯ್ತಾ?
ಅದಕ್ಕೆ 4 ದಿಕ್ಕನ್ನು ಚೆನ್ನಾಗಿ ಇಟ್ಕೋಬೇಕು. ಇಟ್ಕೊಂಡಿದ್ರೆ 4 ಮೂಲೆಯೂ ಚೆನ್ನಾಗಿರುತ್ತೆ. ಓಕೆ ಸರ್. ಈಗ ಇಷ್ಟು ಫಾರ್ಮ್ ಹೌಸ್ದು ಫಾರ್ಮಲ್ಲಿ ಒಂದು ಓನರ್ ಮನೆ ಕಟ್ಕೋಬೇಕು ಅಂದ್ರೆ ಯಾವ ಥರ ಮನೆ ಕಟ್ಟಬೇಕಾದ್ರೆ ಇದನ್ನು ನಾನು ಹೇಳಿದ್ನಲ್ಲ, ಇದು ಫಸ್ಟು ಬ್ರಹ್ಮಸ್ಥಾನ ಪ್ಲಾನ್ ಮಾಡಿಕೊಂಡು ಓಕೆ ಇದನ್ನು ಮಾಡಿ ಆಮೇಲೆ ಇದನ್ನು ಸಪ್ರೇಟ್ ಮಾಡಿಕೊಂಡು ಈ ಕಡೆ ವರಂಡ ಈ ಕಡೆ ವರಂಡ ಹಾಕಿದ್ರೆ ನಿಮಗೆ ಲುಕ್ ಬರೋದು. ಫಾರ್ಮ್ ಹೌಸ್ಗೆ ಲುಕ್ ಬರೋದೇ ಈ ವರಂಡಗಳಿಂದ. ಓಕೆ ವರಂಡಲ್ಲಿ ಅಂದರೆ ಫಾರ್ಮ್ ಹೌಸ್ ಅಲ್ಲ, ಸುಮ್ಮನೆ ಒಂದು ಶೆಡ್ ಹಾಕಿ ಬಿಟ್ಬಿಟ್ಟಿರ್ತಾರೆ. ಬೆಂಗಳೂರು ಕಟ್ಟೋದು ಬದಲು ಅಲ್ಲ ಅದೇ ಥರ ಕಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಫಾರ್ಮ್ ಕಡಲು ಕಟ್ಟೋ ಥರನೇ ಎಂಚಾಕ್ ನೀಟಾಗಿ ಹಂಗೆ ಇರಬೇಕು. ಹೆಂಚು ಹಾಕಬೇಕು ನೀಟಾಗಿ. ಮುಂದೆ ವರಂಡ ಹಿಂದೆ ವರಂಡ, ಒಂದು 50 ಜನ ಬಂದ್ರೂ ಆರಾಮಾಗಿ. ಸರ್ ಈಗ ಕೆಲವರು ಓಕೆ ಸಿಂಗಲ್ ಫ್ಲೋರ್ ಮಾಡ್ಕೋತಾರೆ ಫಾರ್ಮಲ್ಲಿ ಸಾಕು ಅಂತ, ಕೆಲವರು ಜನ ಜಾಸ್ತಿ ಇರೋದು ಒಂದು ಡೂಪ್ಲೆಕ್ಸ್ ಬೇಕು ಅಂತ ಮಾಡ್ಕೋತಿರ್ತಾರೆ. ಅದು ಯಾವ ಥರ ಕಟ್ಕೋಬೋದು ಸರ್? ಡೂಪ್ಲೆಕ್ಸ್ ಬೇಕಂದರೆ ಇದೆಲ್ಲ ಫುಲ್ಲು ಮೋಲ್ಡ್ ಹಾಕಬೇಕು. ಹಾಂ ಇದ್ರ ಮೇಲೆ ಮತ್ತೆ ಸೇಮ್ ಈ ಥರ ಹೆಂಚು ಹಾಕ್ಕೊಂಡು ಒಂದು ಗ್ಲಾಸ್ ಹೌಸ್ ಥರ ಮಾಡಿಕೊಂಡು ಈ ವರಂಡಗಳು ಸೇಮ್ ಹಿಂಗೆ ಸ್ಲೋಪ್ ಕೊಟ್ಕೊಂಡು ವರಂಡ ಹಾಕ್ಕೊಂಡು ಕೊಡ್ಬೇಕು ಸರ್ ಅದಕ್ಕೆ. ಅವಾಗ ವಾಯುವ್ಯದಲ್ಲಿ ಇಲ್ಲೇ ಕೊಡ್ತೀನಿ. ಅವಾಗ ಇಲ್ಲಿ ಬರುತ್ತೆ ವಾಯುವ್ಯದಲ್ಲಿ ಮೆಟ್ಲು, ಇಲ್ಲಿ ಮೆಟ್ಲು ಬರುತ್ತೆ ಮೇಲಕ್ಕೆ, ಆಯಿತಾ? ಅವಾಗ ಇಲ್ಲಿ ಬಾತ್ರೂಮ್ ಬರೋಲ್ಲ, ಬೇರೆ ಕಡೆ ಪ್ಲಾನ್ ಮಾಡಬೇಕು. ಇಲ್ಲಿ ಕೊಡ್ಬೋದು, ಇಲ್ಲಾಂದರೆ ಇಲ್ಲಿ ಕೊಡ್ಬೋದು, ಇಲ್ಲಾದರೂ ಕೊಡ್ಬೋದು, ಮೆಟ್ಲು ಇಲ್ಲಾದ್ರೂ ಕೊಡ್ಬೋದು. ಇಲ್ಲಿ ಮೆಟ್ಲು ಕೊಟ್ಟರೆ ಇಲ್ಲಿ ಅಡುಗೆ ಇದು ಸಿಗುತ್ತೆ, ಇಲ್ಲಿ ಕೊಟ್ಟರೆ ಇಲ್ಲಿ ಸಿಗುತ್ತೆ. ಹಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಇದು. ಓಕೆ ಸರ್. ಓಕೆ, ಥ್ಯಾಂಕ್ ಯು.